ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿಯು ಶುಕ್ರವಾರ ದಿವಸ ದೇವರು ನಮ್ಮನ್ನು ಆತನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ಇವತ್ತು ದೇವರ ವಾಕ್ಯವನ್ನು ನಾವು ಹಂಚಿಕೊಳ್ಳುವಾಗ ದೇವರ ಆಶೀರ್ವಾದ ನಮ್ಮೊಂದಿಗೆ ಇರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆನ್ಲೈನಲ್ಲಿ ವೀಕ್ಷಿಸುವಂಥ ಮತ್ತು ಆ ಕಾನ್ಫರೆನ್ಸ್ ಕಾಲಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ಎಲ್ಲ ದೇವರ ಮಕ್ಕಳಿಗೂ ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ ನಿಮಗೆ ಸ್ವಾಗತ ಬಯಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಒಂದು ಕ್ಷಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ತಂದೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ಕಳೆದ ದಿನ ನಮ್ಮನ್ನು ಎಲ್ಲ ಕೇಡು ಗಂಡಾಂತರದಿಂದ, ರೋಗ ರುಜಿನಗಳಿಂದ ತಪ್ಪಿಸಿ ಇವತ್ತು ಜೀವಿತರ ಲೆಕ್ಕದಲ್ಲಿಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ, ಈ ದಿವಸ ಇವತ್ತು ಅನೇಕ ಜನರು ನೋಡಬೇಕಂದ್ರೂ ಕೂಡ ಅವರ ಮರಣಕ್ಕೆ ತುತ್ತಾಗಿದ್ದಾರೆ ಕರ್ತನೆ. ಆದರೂ ನಮ್ಮನ್ನು ಪ್ರೀತಿಸಿ ಕರುಣಿಸಿ ಕರ್ತನೆ ನಮ್ಮನ್ನು ಕಾಪಾಡಿದಿ. ಯಾಕೆಂದರೆ ಕರ್ತನೆ, ನಾವು ಉಳಿದಿರುವುದು ನಿನ್ನ ಕೃಪೆ ವರಗಳಿಂದಲೇ ಕರ್ತನೆ, ನಿನ್ನ ಕೃಪೆಯಿಂದಲೇ ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ ಸಯ್ಯ. ವಿಶೇಷವಾಗಿ ಕರ್ತನೆ, ಒಂದು ಶುಭ ಶುಕ್ರವಾರ ದಿವಸ ತಂದೆ ದೇವರ ಆಳ್ನ ಮುಖಾಂತರವಾಗಿ ಕರ್ತನೆ ನಿನ್ನ ಸುವಾರ್ತೆಯನ್ನು ಸಾರುವಾಗ ನೀನೇ ನನ್ನ ಜೊತೆಗಾರನಾಗಿ ನಡೆಸುತ್ತೇವ. ನಾನು ಆಡುವ ಮಾತುಗಳು ಸ್ವಾಮಿ ಅವು ನನ್ನದಲ್ಲ ಸ್ವಾಮಿ, ನಾನು ಆಡುವಂಥ ಮಾತುಗಳು ಎಲ್ಲ ನನ್ನ ಮುಖಾಂತರವಾಗಿ ನೀನು ಮಾತಾಡಕ್ಕೋ ಕರ್ತನೆ. ವಾಕ್ಯ ಹೇಳುವಂತೆ ಆ ಸಾಮರ್ಥ್ಯನೇ ಅನುಗ್ರಹಿಸು ಕರ್ತನೆ. ಇವತ್ತು ನಮ್ಮ ಆತ್ಮಿಕ ಲಾಭಕ್ಕಾಗಿ ಬೇಕಾಗಿರುವಂಥ ಅನುಗ್ರಹ, ಆ ಒಂದು ಆತ್ಮಿಕ ಆಹಾರ ನೀನು ನಮ್ಗೆ ಅನುಗ್ರಹಿಸು ಕರ್ತನೆ. ಕೇಳಿದಂಥ ನಮ್ಮೆಲ್ಲರ ಆ ಒಂದು ಕಿವಿಗಳು ಮತ್ತು ಎಲ್ಲ ಒಂದು ಕೇಳಿದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಒಳ್ಳೆ ರೀತಿಯಿಂದ ಅದಕ್ಕೆ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಕೇಳಿದಂತೆ ಎಲ್ಲ ಮಕ್ಕಳನ್ನು ಆಶೀರ್ವಾದ. ಯಾರಿಗೈತಿ ಇವತ್ತು ವಾಕ್ಯ ಇದು ಅಗತ್ಯ ಇದೆ ಕರ್ತನೆ, ಅದು ಯೇಸುವಿನ ನಾಮದಲ್ಲಿ ಇವತ್ತು ಅವರ ಹೃದಯದಲ್ಲಿ ವಾಕ್ಯ ಕಾರ್ಯ ಮಾಡಲಿ. ಅನೇಕ ಜನರು ವಿಡಿಯೋ ನೋಡಿ ರಕ್ಷಿಸಲ್ಪಡಲಿ, ರಕ್ಷಣೆ ಹೊಂದಿ ನಿನ್ನ ಮಾರ್ಗದಲ್ಲಿ ಬರುವಂತೆ ನೀನೇ ಅದ್ಭುತ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜೀವವುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನ, ದೇವರ ಆತ್ಮಿಕ ಆಹಾರ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 24. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸತ್ತವರೊಳಗೆ ಬದುಕಿಯವರನ್ನು ಹುಡುಕುತ್ತೀರೋ ಎಂಬುದಾಗಿ. ಹಲ್ಲೆಲೂಯಾ. ಸತ್ತವರೊಳಗೆ ಬದುಕುವವರನ್ನು ಹುಡುಕುವುದೇನು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಸತ್ತವರೊಳಗಿಂದ ಬದುಕುವಂಥವರನ್ನು, ಜೀವಿಸುವಂಥವರನ್ನು ಹುಡುಕುವಂಥದ್ದಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಆ ಶಿಲ್ಬೆ ಮೇಲೆ ಸತ್ತು ಉಣಲ್ಪಟ್ಟು ಆತನು ಆ ಸಮಾಧಿಯಲ್ಲಿ ಇಟ್ಟಿದಾಗ ಆತನ ಸಮಾಧಿಗೆ ಹೋಗುವಂಥ ಒಂದು ಸ್ತ್ರೀಯರನ್ನು ನಾವು ನೋಡ್ತೇವೆ ರೀ. ಯೇಸು ಕ್ರಿಸ್ತನಿಗೆ ಶಿಲ್ಬೆ ಮೇಲೆ ಹಾಕಿ ಅವರು ಶಿಲ್ಬೆ ಮೇಲೆ ಸತ್ತು ಹೋಗಿರುವಾಗ ಆತನ ದೇಹ ಏನು ಮಾಡಿದರು, ತೆಗೆದುಬಿಟ್ಟು ಸಮಾಧಿಯಲ್ಲಿ ಅಂದರೆ ಒಂದು ಬಂಡೆ ತೋಡಿದ ಒಂದು ಆ ಗುಹೆಯಲ್ಲಿ ಏನು ಮಾಡಿದರು, ದೇವರ ಯೇಸು ಕ್ರಿಸ್ತನ ದೇಹ ಇಟ್ಟಿದ್ದರು. ಹಲ್ಲೆಲೂಯಾ. ಸಿಗೊತ್ತು ಆ ದೇಹವನ್ನು ನೋಡುವುದಕ್ಕಾಗಿ, ಅದಕ್ಕೆ ಉತ್ತರ ಕ್ರಿಯೆ ಮಾಡುವುದಕ್ಕಾಗಿ ಕೆಲವು ಸ್ತ್ರೀಯರು ಏನು ಮಾಡ್ತಾರೆ, ಒಂದು ವಾರದ ಮೊದಲನೇ ದಿನ ದೇವರ ಸಮಾಧಿ ಅಂದರೆ ದೇವರಿಗೆ ಇಟ್ಟಂಥ ಆ ದೇಹ ದೇವರ ಸಮಾಧಿಯಲ್ಲಿ, ಅಂದರೆ ದೇವರಿಗೆ ಯಾವ ಸಮಾಧಿಯಲ್ಲಿ ಇಟ್ಟಿದ್ದಾರೋ ಆ ಒಂದು ದೇಹ ನೋಡುವುದಕ್ಕಾಗಿ ಸ್ತ್ರೀಯರು ಹೋಗ್ತಾರೆ. ಆ ಸ್ತ್ರೀಯರು ಯಾರಂದರೆ ಮಗ್ದಲದ ಮರಿಯಳು, ಮತ್ತು ಯೋಹಾನಳು ಮತ್ತು ಯಾಕೋಬನ ತಾಯಿಯಾದ ಮರಿಯಳು. ಇವರೇನು ಮಾಡ್ತಾರೆ, ಬೆಳಗಿನ ಜಾವದಲ್ಲಿ ಎಲ್ಲಿಗೆ ಹೋಗ್ತಾರೆ, ದೇವರಿಗೆ ಸಮಾಧಿಯಲ್ಲಿ ಇಟ್ಟಿದಂಥ ದೇವರ ಯೇಸು ಕ್ರಿಸ್ತನ ದೇಹವನ್ನು ನೋಡುವುದಕ್ಕಾಗಿ, ಅದಕ್ಕೆ ಉತ್ತರ ಕ್ರಿಯೆ ಮಾಡುವುದಕ್ಕಾಗಿ ಅವರೇನು ಮಾಡ್ತಾ ಇದ್ದಾರೆ, ಬೆಳಗಿನ ಜಾವದಲ್ಲಿ ಅಲ್ಲಿ ಹೋಗುತ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಅವರು ಬಗ್ಗಿಕೊಂಡು ನೋಡಿದಾಗ ಅವರಿಗೆ ಏನು ಕಾಣ್ತಾ ಇದೆ, ಅಲ್ಲಿ ದೇವದೂತರು ಅವರ ಕಣ್ಣಿಗೆ ಕಾಣಿಸಿಕೊಂಡರು. ಹಲ್ಲೆಲೂಯಾ. ಇಬ್ಬರು ದೇವದೂತರು ಏನು ಮಾಡಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸ್ಕೊಂಡು ಹೇಳ್ತಾ ಇದ್ದಾರೆ ಏನಂತ, ಸತ್ತವರೊಳಗೆ ಯಾರಿಗೆ ಹುಡುಕ್ತಾ ಇದ್ದೀರಿ ನೀವು? ಬದುಕಿ ಬಂದಂಥವರನ್ನು, ಜೀವಿಸುವವರನ್ನು ನೀವು ಹುಡುಕ್ತಾ ಇದ್ದೀರಾ? ಆತನು ಇಲ್ಲ, ಆತನು ಎದ್ದಿದ್ದಾನೆ. ನಿಮಗೆ ಗಲಿಲಾಯದಲ್ಲಿ ಹೇಳಿದ ಮುಂಚಿತವಾಗಿ ನಿಮಗೆಲ್ಲ ಆತನು ಹೇಳಿದ್ದಾನೆ. ಮನುಷ್ಯ ಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಟ್ಟು ಆತನು ಮರಣ ಹೊಂದಿ ಮೂರನೇ ದಿನ ಎದ್ದು ಬರುತ್ತೇನೆಂಬುದಾಗಿ ನಿಮಗೆ ಹೇಳಿದ್ದಾನೆ. ಅದನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಆ ದೇವದೂತರು ಆ ಸ್ತ್ರೀಗೆ ಹೇಳುತ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಆ ಒಂದು ಸ್ತ್ರೀಯರು ಏನು ಮಾಡ್ತಾ ಇದ್ದಾರಂತೆ, ಸತ್ತವರೊಳಗೆ ಬದುಕುವಂಥವರನ್ನು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ದೇವದೂತರು ಹೇಳ್ತಾ ಇದ್ದಾರೆ, ಸತ್ತವರೊಳಗೆ ಅಂದ್ರೆ ಸಮಾಧಿಯಲ್ಲಿ ಯಾರಿರ್ತಾರ್ರಿ,
ಸಮಾಧಿಯಲ್ಲಿ ಗುಹೆಗಳಲ್ಲಿ ಯಾರ ದೇಹ ಇಡಲಾಗುತ್ತೆ? ಸತ್ತಂಥ ದೇಹ, ಒಬ್ಬ ಸತ್ತ ವ್ಯಕ್ತಿಯ ದೇಹ ಏನು ಮಾಡ್ತಾರೆ? ಸಮಾಧಿಯಲ್ಲಿ ಇಡ್ತಾರೆ. ಇವತ್ತು ಆ ಒಂದು ಸ್ತ್ರೀಯರು ಕೂಡ, ಮಗ್ದಲದ ಮರಿಯಳು, ಯೋಹನ್ನಳು ಮತ್ತು ಯಾಕೋಬನ ತಾಯಿಯಾದ ಮರಿಯಳು ಕೂಡ ದೇವರಿಗೆ ಹುಡುಕ್ತಾ ಇದ್ದಾರೆ. ಎಲ್ಲಿ? ಸತ್ತಂಥ ಮನುಷ್ಯರೊಳಗೆ ದೇವರ ದೇಹವನ್ನು ಹುಡುಕಿ ಹೋಗ್ತಾ ಇದ್ದಾರೆ. ಆಗ ದೇವದೂತರು ಹೇಳ್ತಾ ಇದ್ದಾರೆ, ಸತ್ತವರೊಳಗೆ ಬದುಕಿರುವನ್ನು ಹುಡುಕ್ತಾ ಇದ್ದೀರಾ ಅಂತೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಬದುಕಿರುವಂತರಿ ನಾವು ಎಲ್ಲಿ ಹುಡುಕ್ಬೇಕ್ರಿ? ಬದುಕು ಜೀವಿತವಾಗಿರ್ತಾರೆ ಯಾರು, ಅವರಲ್ಲೇ ನಾವು ಹುಡುಕ್ಬೇಕ್ರಿ. ಈಗ ಒಂದು ವ್ಯಕ್ತಿ ಸತ್ತಿದ್ದಾನಂದರೆ ಆತನನ್ನು ಎಲ್ಲಿ ಹುಡ್ಕೊಂಡು ಹೋಗ್ತೀವಿ? ಸಮಾಧಿಗೆ ಹೋಗ್ತೀವಿ. ಅಲ್ಲಲೂಯ್ಯ. ಅದೇ ರೀತಿ ಇವತ್ತು ಈ ಸ್ತ್ರೀಯರು ಕೂಡ ಹಂಗೆ ಮಾಡಿದರು. ಯೇಸು ಕ್ರಿಸ್ತನ ಸತ್ತೋಗಿದ್ದಾರೆ, ಆತನ ದೇಹ ಸಮಾಧಿಯಲ್ಲಿದೆ ಅಂಥೇಳಿ ಈಗ ಸತ್ತವ್ರಿಗೆ ಎಲ್ಲಿ ಹೋಗಿ ನೋಡ್ಬೇಕ್ರಿ? ಸಮಾಧಿ ಹತ್ರನೇ ಹೋಗ್ಬೇಕಾಗುತ್ತೆ. ಅವ್ರ ಸಮಾಧಿನೇ ನೋಡಬೇಕಾಗುತ್ತೆ. ಅವ್ರಿಗಂತೂ ನೋಡೋಕ್ಕಾಗಲ್ಲ. ಅವರಿಗೋಸ್ಕರ ಕಟ್ಟಂಥ ಆ ಸಮಾಧಿ, ಆ ಗೋರಿ, ಆ ಕುಣಿ ಮಾತ್ರ ನಾವು ನೋಡ್ಬೋದು ವಿನ ಅವರಿಗೂ ನೋಡೋಕ್ಕಾಗಲ್ಲ. ಇದೇ ರೀತಿ ಒಂದು ಸ್ತ್ರೀಯರು ಕೂಡ ಅವರಿಗೆ ಯೇಸು ಕ್ರಿಸ್ತನ ದೇಹ ನೋಡೋಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಆಗ ದೇವರು ಹೇಳ್ತಾ ಇದ್ದಾರೆ, ದೇವದೂತರು, ಇಲ್ಲಿ ಬರೀ ಸತ್ತವರು ಇರ್ತಾರೆ, ಬದುಕುವರಿಲ್ಲ. ಆಲ್ರೆಡಿ ಆತನು ಬದುಕಿ ಹೋಗಿದ್ದಾರೆ. ಯೇಸು ಕ್ರಿಸ್ತನು ಸತ್ತಂಥ ದೇವರಲ್ಲ, ಆತನು ಬದುಕುವ ದೇವರು. ಆತನು ಬದುಕಿದ್ದಾನೆ, ಆತನು ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ಆ ದೇವದೂತರು ಅವರಿಗೆ ಮೆಸೇಜ್ ಕೊಡ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಕೂಡ ಇವತ್ತು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಇವತ್ತು ಸತ್ತಂತರಲ್ಲಿ ದೇವರಿಗೆ ಹುಡುಕ್ತಾ ಇದ್ದಾರೆ. ಇವತ್ತು ನಾವು ಒಬ್ಬ ಜೀವಿತವಿರುವಂಥ ಮನುಷ್ಯಗೆ ಇವತ್ತು ನಾವು ನೋಡ್ಬೇಕಂದ್ರೆ ಏನು ಮಾಡ್ತೀವಿ? ಅವನಿರುವಂಥ ಸ್ಥಳಕ್ಕೆ ಹೋಗ್ತೀವಿ. ಒಬ್ಬ ವ್ಯಕ್ತಿ ಜೀವಿತವಾಗಿದ್ದಾನೆ, ಅವನು ಸತ್ತಿಲ್ಲ, ಇನ್ನು ಅವನು ಜೀವಿತನಾಗಿದ್ದಾನೆ ಅಂದರೆ, ಹುಷಾರಿಲ್ಲ ಅಂದರೆ ಆಸ್ಪತ್ರೆಯಲ್ಲಿದ್ದರೆ ಆಸ್ಪತ್ರೆಗೆ ಹೋಗಿ ನೋಡ್ತೀವಿ. ಆತನು ಚೆನ್ನಾಗಿದ್ದಾನೆ, ಒಬ್ಬ ವ್ಯಕ್ತಿಗೆ ನಾವು ಮೀಟ್ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ತೀವಿ? ಅವನನ್ನು ಮನೆಗೆ ಹೋಗಿ ಭೇಟಿಯಾಗಿ ಬರ್ತೀವಿ. ಆದರೆ ಸತ್ತರು ಏನು ಮಾಡ್ತೀವಿ? ಸತ್ತರು ಹೋದರೆ ಅವ್ನ ಹೆಣ ಎಲ್ಲಿದೆ, ಅವ್ನ ಬಾಡಿ ಎಲ್ಲಿದೆ, ಯಾವ ಸಮಾಧಿಯಲ್ಲಿದೆ ಅಂತೇಳಿ ಆ ಸಮಾಧಿ ಹತ್ರ ಹೋಗಿ ನಾವು ನೋಡ್ತೇವ್ರಿ ಆತನ ಸಮಾಧಿಯು. ಆದರೆ ಇಲ್ಲಿ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ? ಬದುಕಿ ಬಂದಂಥವರಿಗೆ ಸತ್ತವರಲ್ಲಿ ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಆತನಿಗೆ ಆಲ್ರೆಡಿ ಹೇಳಿದರು, ಆದರೆ ಅವ್ರು ಮರೆತುಕೊಂಡ್ರು. ನಾನು ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ ದೇವರು ಆತನಿಗೆ ಹೇಳಿದರು ಯೇಸು ಕ್ರಿಸ್ತನು. ಆದರೆ ಅವರಿಗೆ ಆ ನೆನಪು ಬರಲಿಲ್ಲ. ಅದಕ್ಕೆ ದೇವದೂತರು ಏನು ಮಾಡ್ತಾರೆ? ಆತನ ನೆನಪಿಗೆ ತರ್ತಾರೆ, ಆ ಸ್ತ್ರೀಯರ ನೆನಪಿಗೆ ತರ್ತಾರೆ. ನಿಮಗೆ ಹೇಳಿದರು ಅಲ್ಲ ಯೇಸು ಕ್ರಿಸ್ತನು 3ನೇ ದಿನ ನಾನು ಜೀವಿತನಿಗೆ ಎದ್ದು ಬರ್ತೇನೆ ಅಂತ ಹೇಳಿ, ಮತ್ತಿನ್ನೇನು ನೀವು ಇಲ್ಲಿ ಸತ್ತವರೊಳಗೆ ಬದುಕಿರುವಂಥ ಹುಡುಕ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ? ತಿರುಗಿ ಓಡಿ ಬಂದು ತನ್ನ ಶಿಷ್ಯರಿಗೆ ಹೇಳ್ತಾರೆ, ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾರೆ, ಯೇಸು ಕ್ರಿಸ್ತನ ದೇಹ ಅಲ್ಲಿಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಹೇಳಿದಾಗ ಪೇತ್ರನು ಸಹ ಏನು ಮಾಡ್ತಾನೆ? ಓಡಿ ಬಂದು ಸಮಾಧಿ ಒಳಗೆ ಹೋಗಿ ಬಗ್ಗಿಕೊಂಡು ಅಲ್ಲಿ ದೇವರಿಗೆ ಸುತ್ತಿರುವಂಥ ಬಟ್ಟೆಗಳನ್ನು ನೋಡಿ ನಂಬುತ್ತಾನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅಲ್ಲಿ ಆ ದೇವರಿಗೆ ಹೆಂಗೆ ನೋಡಿದರು ಅವರು? ಆ ಸ್ತ್ರೀಯರು ಕೂಡ ಬಗ್ಗಿಕೊಂಡು ಕೆಳಗೆ ನೋಡಿದರು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವು ದೇವರಿಗೆ ನೋಡಬೇಕಂದ್ರೆ ನಾವೇನು ಮಾಡಬೇಕು? ನಾವು ಬಗ್ಗಿಕೊಳ್ಬೇಕು. ಪೇತ್ರನು ಸಹ ದೇವರ ಹತ್ರ ಬಂದಾಗ, ಸಮಾಧಿ ಹತ್ರ ಬಂದಿದ್ದ, ಆತನ ದೇಹ ಇಲ್ಲ ಅಂದಾಗ ಆತನ ಏನು ಮಾಡಿದನು? ಬಗ್ಗಿಕೊಂಡು ದೇವರಿಟ್ಟಂಥ ಸ್ಥಳವನ್ನು ನೋಡಿದನು. ಇವತ್ತು ದೇವರು ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಬರಬೇಕಂದ್ರೆ ನಾವೇನು ಮಾಡಬೇಕು? ನಾವು ಆತನ ಮುಂದೆ ಬಗ್ಗಿಕೊಳ್ಬೇಕು, ಆತನ ಮುಂದೆ ನಾವು ತಗ್ಗಿಸ್ಕೊಳ್ಬೇಕು. ಆಗ ದೇವರು ಜೀವಿಸುವ ದೇವರೆಂಬುದಾಗಿ ನಮಗೆ ಗೊತ್ತಾಗುತ್ತೆ. ಆ ಸ್ತ್ರೀಯರು ಆ ಮಸ್ಕಿನ ಜಾವದಲ್ಲಿ ಏನು ಮಾಡಿದರು? ಬಗ್ಗಿಕೊಂಡು ದೇವರನ್ನು ಹುಡುಕಿದರು. ಆಗ ಅವ್ರಿಗೆ ಗೊತ್ತಾಯಿತು, ಸತ್ತವರೊಳಗಿರುವಂಥ ದೇವರಿಲ್ಲ, ಆ ಸತ್ತವರೊಳಗಿಂದ ಎದ್ದು ಬದುಕಿ ಬಂದಿದ್ದಾನೆ ಎಂಬುದಾಗಿ ಅವರಿಗೆ ಆ ವಿಷಯ ತಿಳಿಯಲ್ಪಟ್ಟಿತ್ತು. ಯಾರ ಮುಖಾಂತರ? ದೇವರ ಮುಖಾಂತರ, ದೇವದೂತರ ಮುಖಾಂತರ. ಇವತ್ತು ನಾನು ನೀನು ಕೂಡ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಎಲ್ಲಿ ತನಕ ನಾವು ಬಗ್ಗಿಕೊಂಡು ದೇವರ ಮುಂದೆ ತಗ್ಗಿಸ್ಕೊಂಡು ದೇವರ ಮುಂದೆ ಬಗ್ಗಿಕೊಂಡು ನಾವು ದೇವರಿಗೆ ಹುಡುಕಿದಾಗ ದೇವರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ಆ ಸ್ತ್ರೀಯರು ಅವ್ರು ಬಗ್ಗಿಕೊಂಡು ಅಲ್ಲಿ ತಗ್ಗಿಸ್ಕೊಂಡು ಆ ಒಂದು ದೇವರಿಟ್ಟಂಥ ಸ್ಥಳ ಅವ್ರು ನೋಡಲಿಲ್ಲ ಅಂದರೆ ಆ ದೇವದೂತರು ಅವರಿಗೆ ದರ್ಶನ ಕೊಡ್ತಾ ಇರಲಿಲ್ಲ. ಇವತ್ತು ನಿನ್ನ ಜೀವನದಲ್ಲಿ ಕೂಡ ದೇವರು ಇವತ್ತು ನಮ್ಮ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಮಗೆ ದೇವರ ಯೇಸು ಕ್ರಿಸ್ತನ ಸತ್ತಿ ಬದುಕಿ ಬಂದಂಥ ದೇವರು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವೇನು ಮಾಡ್ತಾ ಇಲ್ಲ? ಬಗ್ಗಿಕೊಂಡು ದೇವರಿಗೆ ಹುಡುಕ್ತಾ ಇದ್ದಿಲ್ಲ. ಅಂದರೆ ಬಗ್ಗಿ ಅಂದರೆ ಏನು? ನಾವು ಬಾಗ್ಬೇಕ್ರಿ. ಬಾಗುವಂಥದಕ್ಕೆ ಏನು ಅಂತೀವಿ? ಬಗ್ಗಿಕೊಂಡು ಅಂತೀವಿ. ಅಂದರೆ ನಮ್ಮ ತಲೆಯನ್ನು ಬಗ್ಗಿಸುವಂಥದಕ್ಕೆ ಏನು ಮಾಡ್ತೀವಿ? ನಾವು ತಗ್ಗಿಸ್ಕೊಳ್ಳುವಂಥದ್ದು ಅಂತೀವಿ. ಆ ಸ್ತ್ರೀಯರು ತನ್ನ ತಲೆಯನ್ನು ಬಗ್ಗಿಸಿಕೊಂಡು ನೋಡಿದರು, ತಮ್ಮ ಕಣ್ಣುಗಳನ್ನು ಕೆಳಕ್ಕೆ ಮಾಡಿ ನೋಡಿದರು. ಆವಾಗ ದೇವರ
ಬಗ್ಗೆ ಅವ್ರಿಗೆ ಗೊತ್ತಾಯಿತು. ಇವತ್ತು ನನಗೂ ನಿನಗೆ ದೇವ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಮ್ಮ ಜೀವನದಲ್ಲಿ ತಗ್ಗಿಸ್ಕೊಂಡಿರ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಬಗ್ಗಿಕೊಂಡು ದೇವರಿಗೆ ಹುಡುಕ್ತಾ ಇಲ್ಲ. ಅದಕ್ಕೆ ದೇವರಿಗೆ ನಮ್ಮ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ. ಹಲ್ಲೆಲೂಯಾ. ಅದೇ ರೀತಿ ಇವತ್ತು ನಾವು ದೇವರ ಬಗ್ಗೆ ತಿಳ್ಕೋಬೇಕಂದ್ರೆ, ದೇವರ ಬಗ್ಗೆ ನಮಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು? ತಗ್ಗಿಸ್ಕೋಬೇಕು. ನಮಗೆ ನಾವು ಬಗ್ಗಿಕೊಂಡು ದೇವ್ರಿಗೆ ಹುಡುಕಿದಾಗ ಆ ಒಂದು ದೇವರು ನಮಗೆ ಕಾಣಿಸ್ಕೊಳ್ತಾರೆ. ದೇವರ ಪ್ರಾರ್ಥನೆಗೆ ನಮಗೆ ಉತ್ತರ ಬರುತ್ತೆ. ಇವತ್ತು ನಾವು ಕೂಡ ಇವತ್ತು ಅನೇಕ ಜನ ನೋಡ್ತೇವರು, ಸತ್ತಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ? ಸತ್ತಂತ ಎಷ್ಟೋ ಜನರವರು ವ್ಯಕ್ತಿಗಳೇ ಅವ್ರು ಸತ್ತೋಗವರೇ, ಆದರೆ ಅವ್ರಿಗೆ ದೇವರಂಥೇಳಿ ಅವ್ರಿಗೆ ಹುಡುಕ್ತಾ ಇದ್ದಾರೆ. ಅನೇಕ ಕಲ್ಲು ಕಟ್ಟಿಗೆ, ಅನೇಕ ಆಕಾಶ ಭೂಮಿದು ಒಂದು ಆಕಾರ ಮಾಡಿಕೊಂಡು ಆ ಸತ್ತಂಥ ವ್ಯಕ್ತಿಗಳು ಅವರು ಮನುಷ್ಯರಾಗಿದ್ದು ಅವ್ರು ಸತ್ತು ಹೋಗಿದ್ದಾಗ ಅವರಿಗೆ ದೇವರಂಥೇಳಿ ಆ ಸತ್ತವರೊಳಗೆ ದೇವರು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಇವರು ದೇವರೇ, ಮನುಷ್ಯರಿಗೆ ದೇವರು ಮಾಡಿಕೊಂಡು ಅವ್ರು ಸತ್ತು ಹೋಗಿದಾಗ ತಿರುಗಿ ಆ ಸತ್ತವರಲ್ಲೇ ಇವರೇ ದೇವರಂತ ಹೋಗಿ ಹುಡುಕ್ತಾ ಇದ್ದಾರೆ. ಇವತ್ತು ಅನೇಕ ಜನರನ್ನ ನೋಡ್ತೇವ್ರಿ. ಆದರೆ ನನ್ನ ನಿನ್ನ ದೇವರಾದ ಯೇಸು ಕ್ರಿಸ್ತನು ಸತ್ತವರಲ್ಲಿ ಇಲ್ಲ. ಆತನು ಸತ್ತು ಬದುಕಿ ಬಂದಂಥ ದೇವರು. ಇವತ್ತು ಆ ಸ್ತ್ರೀಯರಂತೆ ಇವತ್ತು ನೀನು ಕೂಡ ಸತ್ತವರೊಳಗೆ ದೇವರನ್ನು ಹುಡುಕಬೇಡ. ಆತನು ಜೀವಿಸುವ ದೇವರು. ಇವತ್ತು ನೀನು ಬದುಕುವರ ಹತ್ರ ಹೋಗ್ಬೇಕಂದ್ರೆ ಜೀವಿತ ಇರುವಂಥವ್ರ ಮನೇಲಿ ಹೋಗ್ಬೇಕು. ಇವತ್ತು ನೀನು ಸತ್ತವ್ರ ಹತ್ರ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಸಮಾಧಿ ಹತ್ರ ಹೋಗ್ಬೇಕು. ನನ್ನ ನಿನ್ನ ದೇವರು ಸಮಾಧಿಯಲ್ಲಿಲ್ಲ. ನಿನ್ನ ಕಾಪಾಡಿದ ರಕ್ಷಕನು ಆ ಸಮಾಧಿಯನ್ನು ಜಯಿಸಿ ಬಂದಿದ್ದಾನೆ. ಆ ಮರಣದ ಕೊಂಡಿ ಮುರಿದಾಕಿ ಇವತ್ತು ಆತನ ಸಮಾಧಿ ಏನಾಗಿದೆ? ಖಾಲಿಯಾಗಿದೆ. ಈ ಲೋಕದಲ್ಲಿ ಅನೇಕ ಜನರ ಸಮಾಧಿ, ಅವ್ರ ಸಮಾಧಿಯಲ್ಲಿ ಅವರ ಬಾಡಿ ಏನಾಗಿದೆ? ನಾತ್ ಹೋಗಿದೆ ವಾಸನೆಯಿಂದ. ಆದರೆ ನನ್ನ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನ ದೇಹ ಆ ಸಮಾಧಿಯಲ್ಲಿಲ್ಲ. ಯಾವ ಸಮಾಧಿಯಲ್ಲಿ ಆತನ ದೇಹ ಇಟ್ಟಿದ್ದಾರೋ ಆ ಸಮಾಧಿ ಇವತ್ತು ಕೂಡ ಏನಾಗಿದೆ? ಖಾಲಿಯಾಗಿದೆ. ಯಾಕಂದರೆ ಸತ್ತವರೊಳಗಿಂದ ಎದ್ದು ಬಂದಂಥ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ದೇವರ ಬಗ್ಗೆ ಗೊತ್ತಿಲ್ಲದೇನೆ ಇವತ್ತು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಕಲ್ಲು ಕಟ್ಟಿಗೆ ಗೊಂಬೆಗೆ ನೀರು ಅಂತ ಆಕಾಶಕ್ಕಂತ ಅದಕ್ಕೆ ದೇವರ ರೂಪ ಮಾಡಿ ದೇವರ ಆಕಾರ ಮಾಡಿ ಅದಕ್ಕೆ ಪೂಜಿಸ್ತಾ ಇದ್ದಾರೆ. ಆಲ್ರೆಡಿ ಸತ್ತೋಗಿರುವಂಥದ್ದು ಕಲ್ಲು ಕಟ್ಟಿಗೆ ಗೊಂಬೆ ಏನಾಗಿದೆ? ಅದು ನಿರ್ಜೀವ ವಸ್ತು ಆಗಿದೆ. ಅದರಲ್ಲಿ ಸಜೀವವಿಲ್ಲ, ಅದರಲ್ಲಿ ಜೀವ ಇಲ್ಲ. ಆ ನಿರ್ಜೀವ ವಸ್ತಿಗೆ ಏನು ಮಾಡ್ತಾ ಇದ್ದಾರೆ? ಇವರೇನು ಮಾಡ್ತಾ ಇದ್ದಾರೆ? ದೇವರಂಥೇಳಿ ಆ ಸತ್ತವರೊಳಗೆ ಹೋಗಿ ಆ ಸತ್ತಂಥ ಆ ವಸ್ತುಗಳಿಗೆ ಸತ್ತಂಥ ಆ ಒಂದು ದೇವರಂಥೇಳಿ ಯಾರು ಮನುಷ್ಯ ಸತ್ತಿರ್ತಾರೋ ಅವರ ಒಂದು ಫೂಟಕ್ಕೆ ಏನು ಮಾಡ್ತಾ ಇದ್ದಾರೆ? ಅವರು ದೇವರಂಥೇಳಿ ಆ ದೇವರಿಗೆ ಹುಡುಕ್ತಾ ಇದ್ದಾರೆ. ಸತ್ತವರೊಳಗೆ ದೇವರಿಗೆ ಹುಡುಕ್ತಾ ಇದ್ದಾರೆ ರೀ. ಆದರೆ ನನ್ನ ನಿನ್ನ ದೇವರು ಸತ್ತವರೊಳಗೆ ಇಲ್ಲ. ಆತನು ಬದುಕಿ ಬಂದಂಥ ದೇವರಾಗಿದ್ದಾನೆ. ಇವತ್ತು ಅನೇಕ ಜನರು ದೇವರ ಬಗ್ಗೆ ಗೊತ್ತಿಲ್ಲದೆ ಮೂರ್ತಿ ಪೂಜೆ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಗ್ರಹ ಅದಕ್ಕೆ ಜೀವ ಉಂಟಾ? ಇಲ್ಲ. ಅದು ಒಂದು ನಿರ್ಜೀವ ವಸ್ತು, ಅದ್ರ ಜೀವ ಇಲ್ಲದಂಥ ವಸ್ತು. ಒಂದು ಉದಾಹರಣೆ ನೋಡ್ಬೇಕಾದ್ರೆ, ಈಗ ವಿಗ್ರಹಗಳಿಗೆ ನಮಸ್ಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿದಾಗ ಅದು ನಮಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯ ಕೊಡುವಂಥದ್ದಾದರೆ, ಇವತ್ತೊಂದು ವಿಗ್ರಹ ಇದೆ, ಆ ವಿಗ್ರಹಕ್ಕೆ ಹೋಗ್ಬಿಟ್ಟು ನನಗೆ ಒಳ್ಳೆ ಆರೋಗ್ಯ ಕೊಡು, ನನಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಜ್ಞಾನ ಕೊಡು, ನನಗೆ ಒಳ್ಳೆ ಐಶ್ವರ್ಯ ಕೊಡು, ಒಳ್ಳೆ ದುಡ್ಡು ಕೊಡು ಎಂಬುದಾಗಿ ಒಳ್ಳೆ ನನಗೆ ಆಸ್ತಿ ಅಂತಸ್ತು ಕೊಡು ಅಂಥೇಳಿ ಆ ವಿಗ್ರಹದ ಮುಂದೆ ನಾವು ಕೈ ಮುಗಿದು ಬೇಡಿದಾಗ ಅದು ಒಂದು ವೇಳೆ ಕೊಡುವುದಾದರೆ ಯಾ ಮೂರ್ತಿ ಮಾಡುವಂಥ ಅಂಗಡಿದವನು ಅದನ್ನು ಯಾಕೆ ಮಾಡ್ತಿದ್ದನು? ಅದಲ್ವಾ? ಇವತ್ತು ಮೂರ್ತಿಯನ್ನು ಮಾಡುವಂಥ ವಿಗ್ರಹ ಮಾಡುವಂಥ ಯಾರು? ಒಬ್ಬ ವ್ಯಕ್ತಿಗಳು ತಾನೆ. ವಿಗ್ರಹ ಮಾಡುವಂಥ ಮನುಷ್ಯ ಏನು ಮಾಡ್ತಾನೆ? ಆ ವಿಗ್ರಹ ಮಾಡಿ ತನ್ನ ಅಂಗಡಿಯಲ್ಲಿ ಇಟ್ಕೋತಾನೆ. ಏನಕ್ಕೆ? ಅದು ಮಾರಾಟ ಮಾಡೋಕ್ಕೆ. ಅದು ಮಾರಾಟ ಸೇಲ್ ಮಾಡೋಕ್ಕೆ ಏನು ಮಾಡ್ತಾನೆ? ಆತನು ವಿಗ್ರಹ ಮಾಡಿ ಅದಕ್ಕೇನು ಮಾಡ್ತಾನೆ? ದುಡ್ಡಿಗಾಗಿ ಮಾರ್ತಾನೆ. ಒಂದು ವೇಳೆ ಆ ವಿಗ್ರಹನೇ ದುಡ್ಡು, ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ ಕೊಡುವಂಥದ್ದಾಗಿದ್ದರೆ ಆ ವ್ಯಕ್ತಿ, ಆ ಅಂಗಡಿ ಇಟ್ಕೊಂಡ ವ್ಯಕ್ತಿ, ಮೂರ್ತಿ ವಿಗ್ರಹಗಳ ಒಂದು ಅಂಗಡಿ ಇಟ್ಟಿಕೊಂಡಂಥ ಆ ವ್ಯಕ್ತಿ ಆತನು ಜನರಿಗೆ ಯಾಕೆ ಮಾರ್ತೀನಿ ರೀ? ಅವನೇ ಇಟ್ಕೋತೀನಲ್ವಾ?
ಓಹೋ, ಈ ವಿಗ್ರಹಕ್ಕೆ ನಾವು ಪೂಜೆ ಮಾಡಿದಾಗ, ಈ ವಿಗ್ರಹಕ್ಕೆ ನಾವು ಕೈ ಮುಗಿದಿದಾಗ ಇದು ನಮಗೆ ಆಸ್ತಿ ಕೊಡುತ್ತೆ, ಬೆಳ್ಳಿ ಬಂಗಾರ ದುಡ್ಡು ಐಶ್ವರ್ಯ ಕೊಡುತ್ತೆ ಅಲ್ಲ, ಮತ್ತು ಇದು ಇನ್ನೊಬ್ಬರಿಗೆ ಯಾಕೆ ನಾವು ಮಾರಬೇಕು? ಇನ್ನೊಬ್ಬರಿಗೆ ಮಾರ್ದಂದ್ರೆ ಈ ಒಂದು ವಿಗ್ರಹದಿಂದ ನಾನು ತಯಾರು ಮಾಡಿದ ಮೂರ್ತಿಯಿಂದ ನಾ ಬೇರೆಗೆ ಮಾರ್ದ ಅಂದ್ರೆ ಅವನೇನಾಗ್ತಾನೆ? ಸಾಹುಕಾರ ಆಗ್ತಾನೆ, ಅವನೇನೋ ಶ್ರೀಮಂತನಾಗ್ತಾನಲ್ಲ, ಅದಕ್ಕೆ ಇವನಿಗೆ ಯಾಕೆ ನಾ ಮಾರಬೇಕು ಅಂಥೇಳಿ ಅವನ ಆಲೋಚನೆ ಮಾಡ್ಬೋದಲ್ವಾ? ಇದು ನನಗೆ ಕೊಡಬೇಕಾದ್ರೆ, ಈ ವಿಗ್ರಹ ಕೊಡೋದಿತ್ತಂದರೆ ಅವನು ಯಾಕೆ ಮಾರ್ತಾನೆ? ಅವನೇ ಇಟ್ಕೊಂಡು ಅವನೇ ಬೇಡ್ಕೊಂಡು ಅದೆಲ್ಲ ಅವನೇ ಎತ್ಕೋತೀನಲ್ಲ. ಆದರೆ ಇವತ್ತು ಅನೇಕ ಜನ ಏನು ಮಾಡ್ತಾರೆ? ಬುದ್ಧಿ ಇಲ್ದೇ ಏನು ಮಾಡ್ತಾ ಇದ್ದಾರೆ? ವಿಗ್ರಹಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಆ ಸತ್ತವಂಥ ವ್ಯಕ್ತಿಗಳಲ್ಲಿ ದೇವರಿಗೆ ಹುಡುಕ್ತಾ ಇದ್ದಾರೆ. ಇವತ್ತು ನಾವು ಎಲ್ಲಿ ಹುಡುಕ್ಬೇಕ್ರಿ? ದೇವರಿಗೆ, ದೇವರ ವಾಕ್ಯದಲ್ಲಿ ನಾವು ಹುಡುಕ್ಬೇಕು. ದೇವರ ವಾಕ್ಯ ಹೇಳುತ್ತಿದ್ದ ಹುಡುಕಿರಿ ನಿಮಗೆ ಸಿಗುವುದು. ನಾವು ಏನು ಮಾಡಬೇಕು? ಬದುಕಿಯವರಲ್ಲಿ ನಾವು ದೇವರಿಗೆ ಹುಡುಕ್ಬೇಕ್ರಿ. ಆತನ ವಾಕ್ಯ ಏನಾಗಿದೆ? ಜೀವವುಳ್ಳದಾಗಿದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನಾನೇ ಜೀವ ಜಲ ಆಗಿದ್ದೇನೆ, ನಾನೇ ಜೀವನದ ರೊಟ್ಟಿ ಆಗಿದ್ದೇನೆ, ನಾನು ಜೀವಕರ ರೊಟ್ಟಿ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀನು ಆ ದೇವರಿಗೆ ಎಲ್ಲಿ ಹುಡುಕಬೇಕು? ಬದುಕುವವರಲ್ಲಿ ಹುಡುಕಬೇಕು. ಆತನು ಜೀವಿಸುವ ದೇವರು, ಆತನು ಬದುಕುವ ದೇವರಾಗಿದ್ದಾನೆ. ನಾವು ಯೇಸು ಕ್ರಿಸ್ತನ ಸತ್ತ ಸಮಾಧಿಯಲ್ಲಿ ಹುಡುಕಬಾರ್ದ್ರಿ. ನಾವು ದೇವರನ್ನು ಆತನ ವಾಕ್ಯದಲ್ಲಿ ಹುಡುಕಬೇಕು. ಹೋಗಿ ಸತ್ತವರ ಮುಂದೆ, ಸತ್ತಂಥ ಆ ವಿಗ್ರಹ ಮುಂದೆ, ಸತ್ತಂಥ ವಸ್ತುಗಳ ಮುಂದೆ ನಾವು ಆ ವಸ್ತುಗಳು ಮಾಡಿಕೊಂಡು ಅದಕ್ಕೆ ದೇವ್ರ ರೂಪ ಕೊಟ್ಟು ಅವುಗಳಲ್ಲಿ ನಾವು ದೇವ್ರಿಗೆ ಹುಡುಕಬಾರ್ದು ರೀ. ನನ್ನ ದೇವರು, ನಿನ್ನ ದೇವರಾಗಿರೋ ಯೇಸು ಕ್ರಿಸ್ತನು ಮರಣವನ್ನು ಗೆದ್ದು ಬಂದಂಥ ದೇವರಾಗಿದ್ದಾನೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮಗೆ ದೇವರು ಇವತ್ತು ಈ ಸಂದೇಶ ಕೊಡ್ತಾ ಇದ್ದಾರೆ. ಅವತ್ತು ಮರಿಯಳು, ಮಗ್ದಲದ ಮರಿಯಳು, ಯೋಹಾನಳು ದೇವರಿಗೆ ಏನು ಮಾಡಿದ್ರು? ಬಗ್ಗಿಕೊಂಡು ತಗ್ಗಿಸ್ಕೊಂಡು ಹುಡುಕಿದ್ರು. ಅಲ್ಲಿ ಏನು ಮಾಡಿತ್ತು? ಅಲ್ಲಿ ದೇವರು ದರ್ಶನ ಕೊಟ್ಟು ದೇವದೂತರು ಬಂದು ತಿಳಿಸಿದ್ರು, ನೀವು ಹುಡುಕುತ್ತಿರುವ ದೇವರು ಯೇಸು ಕ್ರಿಸ್ತನೋ ಬದುಕಿದಾನೆ. ಹೀ ಈಸ್ ಅಲೈವ್. ಆತನು ಬದುಕಿದ್ದಾನೆ. ಆತನು ಸತ್ತವರಿಂದ ಬದುಕಿ ಎದ್ದಿದ್ದಾನೆ. ಹೋಗಿ ಆತನ ಶಿಷ್ಯರಿಗೆ ತಿಳಿಸಿರಿ ಎಂಬುದಾಗಿ ಸ್ತ್ರೀಯರಿಗೆ ಮೆಸೇಜ್ ಬಂತು. ಇವತ್ತು ನೀನು ಕೂಡ ಬಗ್ಗಿಕೊಂಡು ತಗ್ಗಿಸ್ಕೊಂಡು ದೇವರಿಗೆ ಹುಡುಕಿದಾಗ ಆತನ ಮುಖಾಂತರವಾಗಿ ಪರಲೋಕದಿಂದ ನಮಗೆ ಸಂದೇಶ ಬರುತ್ತೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತೆ. ಇವತ್ತು ಸತ್ತವರಂತೆ ಸತ್ತವರಲ್ಲಿ ನಾವು ದೇವರಿಗೆ ಹುಡುಕಿದರೆ ಅಲ್ಲಿ ನಮಗೆ ಆಶೀರ್ವಾದ ಬರಲ್ಲ ಪ್ರಿಯರೇ. ಅಲ್ಲಿ ನಮಗೆ ಬಿಡುಗಡೆ ಆಗಲ್ಲ, ಅಲ್ಲಿ ಆಶೀರ್ವಾದ ನಮಗೆ ಬರಲ್ಲ. ಇವತ್ತು ನಮಗೆ ಆಶೀರ್ವಾದ ಬರಬೇಕು, ನಮಗೆ ಬಿಡುಗಡೆ ಆಗಬೇಕು, ನಮ್ಮ ಕಣ್ಣೀರು ಕಷ್ಟಗಳು ನೀಗಬೇಕಂದರೆ ನಾವೇನು ಮಾಡಬೇಕು? ದೇವರಿಗೆ ಹುಡುಕಬೇಕು. ಸತ್ತವರಲ್ಲ, ಬದುಕು ಬಂದಂಥ ದೇವರಿಗೆ ನಾವು ಜೀವಿಸುವ ದೇವರಿಗೆ ನಾವು ಏನು ಮಾಡಬೇಕು? ಹುಡುಕ್ಬೇಕ್ರಿ. ಇವತ್ತು ಆ ವಸ್ತುಗಳಲ್ಲಿ, ವಿಗ್ರಹಗಳಲ್ಲಿ ದೇವರಲ್ಲ. ದೇವರು ಮಾತಾಡುವ ದೇವರು, ದೇವರು ಚಲಿಸುವ ದೇವರು, ನಿನ್ನ ಜೊತೆ ಮುಖಾಮುಖಿಯಾಗಿ ಮಾತಾಡುವಂಥ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಆತ ನೀನು ಹುಡುಕಿದಾಗ ಖಂಡಿತ ನೀನು ಸಿಗ್ತಾನೆ. ಯಾಕಂದರೆ ಬೇಡಿದವನಿಗೆ ಕೊಡಲ್ಪಡೋದು, ತಟ್ಟಿದವನಿಗೆ ತೆರೆಯಲ್ಪಡೋದು, ಹುಡುಕಿದವನಿಗೆ ಸಿಗಲ್ಪಡೋದು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಇವತ್ತು ನಾವು ಹುಡುಕಿದಾಗ ಖಂಡಿತ ಆತನ ನಮಗೆ ಸಿಗ್ತಾನೆ. ಎಲ್ಲಿ ಹುಡುಕ್ಬೇಕ್ರಿ? ನಾವು ದೇವರಿಗೆ ಎಲ್ಲಿ ಹುಡುಕಬೇಕು? ಆತನ ವಾಕ್ಯದಲ್ಲಿ ಹುಡುಕಬೇಕು. ಆತನ ಪ್ರಾರ್ಥನೆಯಲ್ಲಿ ನಾವು ಹುಡುಕಿದಾಗ ದೇವರು ನಮಗೆ ಖಂಡಿತ ನಮಗೆ ಸಿಗುತ್ತಾರೆ, ಆಶೀರ್ವಾದ ಮಾಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವಿರುವಾಗ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕಂದ್ರೆ ನಾವು ದೇವ್ರಿಗೆ ಹುಡುಕ್ಬೇಕ್ರಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಜೀವಿತ ಇರುವಾಗೆ ನಾವು ಏನು ಮಾಡಬೇಕು? ನಾವು ಆರಿಸ್ಕೋಬೇಕಾಗಿದೆ, ಯಾವುದು ಮರಣನ ಜೀವನನ ಎಂಬುದಾಗಿ. ಇವತ್ತು ನಾವು ಮರಣ ಹೊಂದಕ್ಕಿಂತ ಮುಂಚೆಗೆ ನಮ್ಗೆ ಆಪ್ಷನ್ ಇದೆ. ನಾವು ಯೇಸು ಕ್ರಿಸ್ತನ ನಂಬಿದಾಗ ನಮಗೆ ನಿತ್ಯ ಜೀವ. ನಾವು ಯೇಸು ಕ್ರಿಸ್ತನಿಗೆ ನಾವು ನಂಬಲಿಲ್ಲ, ಆತನೇ ನಾವು ಅಂಗೀಕಾರ ಮಾಡಿಲ್ಲ ಅಂದರೆ ಏನಾಗುತ್ತೆ? ನಾವು ಸತ್ಯ ಅಂದರೆ ನಮಗೆ ನರಕ ಸಿಗುತ್ತೆ. ಇವತ್ತು ನಾವು ಯಾರು ಆ ಥರ ಸತ್ತವರಲ್ಲಿ ನಾವು ದೇವ್ರಿಗೆ ಹುಡುಕಬಾರ್ದು ರೀ. ನಾವು ತಗ್ಗಿಸ್ಕೊಂಡು, ನಾವು ದೀನತೆಯಿಂದ ಬಗ್ಗಿಕೊಂಡು ನಾವು ದೇವ್ರಿಗೆ ಹುಡುಕಿದಾಗ ದೇವರು ಖಂಡಿತ ನಮಗೇನು ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕಂದರೆ ಒಂದು ವೇಳೆ ಇವತ್ತು ನಮ್ಮ ಜೀವನ, ಇವತ್ತು ನಮ್ಮ ಪ್ರಾಣ ನಮ್ಮ ಶರೀರದ ಹೋದರೆ ಏನಾಗ್ತದೆ? ನಮ್ಮ ಬಾಡಿಗೆ ಒಯ್ದು ಮಣ್ಣು ಮಾಡಿಬಿಡ್ತಾರೆ. ಇವತ್ತು ಸತ್ತರೆ ಏನು ಮಾಡ್ತಾರೆ? ಹೋಗಿ ಸತ್ತವರ ಸಮಾಧಿ ಹತ್ರ ಒಯ್ದು ನಮಗೂ ಏನು ಮಾಡ್ತಾರೆ? ಸಮಾಧಿ ಮಾಡ್ತಾರೆ. ಅಲ್ಲಿ ಜನ ಬರ್ತಾರೆ, ತಂದೆ ತಾಯಿಗಳು, ಬಂಧು ಬಳಗ, ಆತ್ಮೀಯರು, ಅಣ್ಣ ತಮ್ಮರ, ಅಕ್ಕ ತಂಗಿ ಬರ್ತಾರೆ. ಎಲ್ಲಿ ತನ ಬರ್ತಾರೆ? ಕುಣಿತನ ಬರ್ತಾರೆ, ಸಮಾಧಿ ತನ ಬರ್ತಾರೆ. ಎಲ್ಲಿ ತನ ಇರ್ತಾರೆ ಅವ್ರ ಸಮಾಧಿ? ಎಲ್ಲಿ? ಸಮಾಧಿ ಹತ್ರ. ನಮ್ಮ ಸತ್ತಿರುವಂಥ ನಮ್ಮ ದೇಹಗಳಿಗೆ ಮಣ್ಣು ಮಾಡುವ ತನಕ
ಆ ಒಂದು ಸಮಾಧಿಯಲ್ಲಿಟ್ಟು ಮಣ್ಣು ಮುಚ್ಚುವ ತನಕ ಇರ್ತಾರೆ. ಅದಾದಮೇಲೆ ಅವ್ರು ಇರ್ತಾರೆ ಇರಲ್ಲ. ಆತ್ಮೀಯರಾಗಲಿ, ಬಂಧು ಬಳಗ, ಸ್ನೇಹಿತರು, ತಂದೆ ತಾಯಿ ಯಾರೇ ಆಗಲಿ ಆ ಕುಣಿತನ ಬರ್ತಾರೆ, ಆ ಸಮಾಧಿತನ ಬರ್ತಾರೆ. ಆ ದೇಹ ಸತ್ತಂತ ಆ ದೇಹಕ್ಕೆ ಮಣ್ಣು ಮಾಡಿದ ಆ ಕ್ಷಣ ಅಲ್ಲಿ ಒಬ್ಬರು ನಿಲ್ಲಲ್ಲ. ಕೇವಲ ಮಣ್ಣು ಮಾಡಿಸ್ತಾರ ಜನ ನಿಂತಿರ್ತಾರೆ. ಮಣ್ಣು ಮಾಡಿದ್ಮೇಲೆ ಏನು ಮಾಡ್ತಾರೆ, ತಮ್ಮ ತಮ್ಮ ವಾಸಸ್ಥಾನಕ್ಕೆ ಎಲ್ಲರೂ ವಾಪಸ್ ಹೋಗ್ಬಿಡ್ತಾರೆ. ಮುಂದಿನ ಜೀವನ ಹೆಂಗೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮುಂದಿನ ಪಯಣ ನಾವು ಹೆಂಗೆ ಸಾಗಿಸ್ಬೇಕು? ಕುಣಿತನ ಬರ್ತಾರೆ ಎಲ್ಲರೂ, ಮಣ್ಣು ಹಾಕಿ ಮುಚ್ಚ ಮೇಲೆ ಯಾರು ಬರ್ತಾರ ಜೊತೆ? ಯಾರು ಇರ್ತಾರಲ್ಲ ನಮ್ಮ ಜೊತೆ? ಯಾರಿರಲ್ಲ. ಒಂದು ವೇಳೆ ಇವತ್ತು ನೀನು ದೇವ್ರಿಗೆ ನಂಬ್ಕೊಂಡು, ಯೇಸು ಕ್ರಿಸ್ತನ ನಂಬ್ಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ, ಇವತ್ತು ನೀವು ದೇವ್ರು ಇಲ್ದ್ಕೊಂಡು ನೀನು ಸತ್ತು ಹೋದರೆ, ಆ ಒಂದು ಸಮಾಧಿಯಿಂದ ಮುಂದಿನ ಪಯಣ ನಿನ್ನ ಆತ್ಮಕ್ಕೆ ಏನು ಮಾಡ್ತಾರೆ? ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರು? ಯೇಸು ಕ್ರಿಸ್ತನು. ಯವನ ಬರೆದ ಸುವಾರ್ತೆ 14:6 ಹೇಳ್ತದೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳಿದ್ದೇನೆ. ನನ್ನ ಹೊರತು ತಂದೆಯ ಹತ್ರ ನಿನಗೆ ಯಾರು ತೆಗೆದುಕೊಂಡು ಹೋಗಲ್ಲ ಅಂಥೇಳಿ. ಇವತ್ತು ನಾವು ದೇವ್ರಿಗೆ ನಂಬ್ಕೊಂಡು, ನಾವು ದೀಕ್ಷಾಸ್ನಾನ ಮಾಡಿಕೊಂಡು ರಕ್ಷಣೆ ಒಂದು ನಾವು ದೇವರ ವಾಕ್ಯದಲ್ಲಿ ಇದ್ಕೊಂಡು ನಾವು ಸತ್ತರೆ ಜನ ನಮ್ಮ ಹತ್ರ ಬರ್ತಾರೆ. ಆತ್ಮೀಯರು, ತಂದೆ ತಾಯಿ, ಬಂಧು ಬಳಗ ಕುಣಿತಾನೆ ಬರ್ತಾರೆ, ಮಣ್ಣು ಹಾಕಿಸ್ತಾನೆ ಇರ್ತಾರೆ, ಅದನ್ನು ಬಿಟ್ಟು ಹೋಗ್ತಾರೆ. ಆಗ ನಾವು ದೇವ್ರಿಗೆ ನಂಬ್ಕೊಂಡು ಸತ್ತರಂದ್ರೆ ಮುಂದಿಂದು ಆ ಪಯಣ ಏನು ಮಾಡ್ತಾರೆ? ದೇವರು ನಮ್ಮ ಆತ್ಮಕ್ಕೆ ಏನು ಮಾಡ್ತಾರೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ನಾವು ಪಾಪದಲ್ಲಿ ಇದ್ದುಕೊಂಡು ನಾವು ಸತ್ತರೆ ತಂದೆ ತಾಯಿಗಳು, ಬಂಧು ಬಳಗದವರು, ಅಣ್ಣ ತಮ್ಮರು, ಮಕ್ಕಳು ಬರ್ತಾರೆ, ಕುಣಿತನ ಮಣ್ಣು ಮಾಡಿಸ್ತಾನ ನಿಲ್ತಾರೆ, ಆಮೇಲೆ ಹೋಗ್ತಾರೆ. ಮುಂದೆ ಪಯಣ ಅಲ್ಲಿ ದೇವರು ಬರಲ್ಲ. ನಾವು ಸತ್ತಿ ನಾವು ಪಾಪದಲ್ಲಿ ಇದ್ಕೊಂಡು ನಾವು ಸತ್ತರೆ ನಮ್ಮನ್ನು ನಡೆಸುವುದಕ್ಕಾಗಿ ನಮ್ಮ ಆತ್ಮವನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಯೇಸು ಕ್ರಿಸ್ತನು ಕೂಡ ಬರಲ್ಲ. ಯಾಕೆ? ನಾವು ಎಲ್ಲಿ ಪಾಪದಲ್ಲಿ ಇದ್ಕೊಂಡು ನಾವು ಸತ್ತು ಹೋಗಿದ ಮೇಲೆ ದೇವರು ಕೂಡ ಬರಲ್ಲ ಅಲ್ಲಿ ನಮಗೆ ಕರ್ಕೊಂಡು ಹೋಗೋಕ್ಕೆ. ಆಗ ಏನು ಗತಿ? ನಮಗೆ ನರಕನ್ನೇ ಗತಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಈ ಜೀವನ ಕೊಟ್ಟಿದ್ದಾರೆ. ಆ ಬದುಕಿರುವ ದೇವರು, ಜೀವಿಸುವ ದೇವರು ಇವತ್ತು ನನಗೂ ನಿನಗೂ ಕೂಡ ಇವತ್ತು ಜೀವಿತ ಲೆಕ್ಕದಲ್ಲಿಟ್ಟಿದ್ದಾರೆ. ಬದುಕುವರ ಪಟ್ಟಿಯಲ್ಲಿ ನನಗೆ ನಿನಗೆ ಸೇರಿಸಿ ಇವತ್ತು ಇಟ್ಟಿದ್ದಾರೆ. ಇವತ್ತು ಅನೇಕ ಜನರು ಈ ದಿನ ನೋಡಬೇಕಾದ್ರೆ ಮರಣಕ್ಕೆ ತುತ್ತಾಗಿದ್ದಾರೆ. ಇವಾಗಿದ್ದಿನ ಮನುಷ್ಯ ಇನ್ನೊಂದು ಗಳಿಗೆ ಇರೋದಿಲ್ಲ. ಆದರೆ ನನಗೂ ನಿನಗ ಪ್ರೀತಿಸಿ ಅನೇಕ ರೋಗಗಳಿಂದ, ಕಣ್ಣೀರು ಕಷ್ಟಗಳಿಂದ, ಮರಣಕರ ವ್ಯಾಧಿಗಳಿಂದ ಬಿಡಿಸಿ ಆ ಯೇಸು ಕ್ರಿಸ್ತನಿಗೆ ಇವತ್ತು ನನಗೆ ಜೀವಿತ ಲೆಕ್ಕದಲ್ಲಿಟ್ಟಿದ್ದಾರೆ ಅಂದರೆ, ಇವತ್ತು ನಿನಗೆ ಜೀವನ ಲೆಕ್ಕದಲ್ಲಿಟ್ಟಿದ್ದಾರೆ ಅಂದರೆ ಅದು ಆತನ ಕೃಪೆಯೇ ಕಾರಣ. ಅದಕ್ಕೆ ನಾವೇನು ಮಾಡಬೇಕು? ಸತ್ತವರೊಳಗೆ ದೇವರಿಗೆ ಹುಡುಕದಂತೆ ಬದುಕಿವರಲ್ಲಿ ನಾವು ದೇವರಿಗೆ ಹುಡುಕಬೇಕು. ಪೇತ್ರನು ಓಡ್ ಬಂದು ಬಗ್ಗಿಕೊಂಡು ದೇವರಿಗಿಟ್ಟ ಸ್ಥಳವನ್ನು ನೋಡಿದನು. ಆಗ ಗೊತ್ತಾಯಿತು, ಆ ಯೇಸು ಕ್ರಿಸ್ತನ ದೇಹಕ್ಕೆ ಸುತ್ತಲ್ಪಟ್ಟಂಥ ಬಟ್ಟೆಗಳು ಅಲ್ಲಿ ಕಳಚಿ ಬಿದ್ದುವು. ಅದು ಪೇತ್ರ ಏನು ಮಾಡ್ತಾನೆ? ಬಗ್ಗಿಕೊಂಡು ನೋಡ್ತಾನೆ. ಆಗ ನಂಬಿಕೆ ಬಂತು, ನನ್ನ ರಕ್ಷಕನು, ನನ್ನ ದೇವರು, ನನ್ನ ಗುರು ನಿಜವಾಗಿ ಎದ್ದಿದ್ದಾನೆ. ಆತನ ದೇಹ ಇದರಿಂದ ಸುತ್ತಲ್ಪಟ್ಟಿತ್ತು, ಆ ಬಟ್ಟೆ ಇದೆ, ಆತನ ದೇಹ ಇಲ್ಲ ಅಂದರೆ ಆ ರಕ್ಷಕನು ಎದ್ದಿದ್ದಾನೆ ಎಂಬುದಾಗಿ ಪೇತ್ರನು ನಂಬಿಕೊಂಡನು. ಹಲ್ಲೆಲೂಯಾ. ಅಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು ನಾವೇನು ಮಾಡಬೇಕು? ಬಗ್ಗಿಕೊಂಡು ದೇವರ ವಾಕ್ಯದಲ್ಲಿ ದೀನತೆಯಿಂದ, ದೇವರ ಸನ್ನಿಧಾನದಲ್ಲಿ ನಾವು ದೀನತೆಯಿಂದ ಬಗ್ಗಿಕೊಂಡು ದೇವ್ರಿಗೆ ಹುಡುಕಿದಾಗ ದೇವರು ಏನು ಮಾಡ್ತಾರೆ? ನಮಗೆ ಸಿಗ್ತಾರೆ. ನಮ್ಮ ಕೊನೆತನ ಈ ಲೋಕದಲ್ಲಿ ನಮ್ಮ ಜೊತೆ ಇರ್ತಾರೆ. ಗೊತ್ತಾ, ಸತ್ತು ಹೋದ್ಮೇಲೂ ಕೂಡ ನಾವು ದೇವರಲ್ಲಿ ಇದ್ದುಕೊಂಡು ಸತ್ತರೂ ಕೂಡ ದೇವರು ಸಮಾಧಿತನ ಅಲ್ಲ, ಸಮಾಧಿಯ ಹಾಕಿದಾಗ ಕೂಡ ಅಲ್ಲಿಂದ ಕೂಡ ಮುಂದಕ್ಕೆ ನಮಗೆ ಕರ್ಕೊಂಡು ಹೋಗ್ತಾರೆ ಪರಲೋಕಕ್ಕೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯ ನಿಮಗೆ ಮುಟ್ತಾ ಇದೆ. ಇವತ್ತು ಯೂಟ್ಯೂಬ್ ಮುಖಾಂತರವಾಗಿ ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಿ ಅಂದರೆ ಇವತ್ತು ನೀವು ಧನ್ಯರು, ನಾವು ಧನ್ಯರು. ಯಾಕಂದರೆ ನೀವು ಸತ್ತವರೊಳಗೆ ಇವತ್ತು ದೇವರಿಗೆ ಹುಡುಕ್ತಾ ಇದ್ದಾರೆ. ಬಿಟ್ಬಿಡಿ. ಕಲ್ಲು, ಕಟ್ಟಿಗೆ, ಗೊಂಬೆ, ಆಕಾಶ, ಭೂಮಿ, ನೀರಿನ ಆಕಾರ ಮಾಡಿ ಇವತ್ತು ನೀನು ಅವುಗಳಿಗೆ ದೇವರಂತ ಹೇಳಿ ಇವತ್ತು ನೀನು ಆ ದೇವರಿಗೆ ನೀನು ಹುಡುಕೋದಾದರೆ ಆ ಸತ್ತಂಥ ವಸ್ತುಗಳಲ್ಲಿ ನೀನು ದೇವರಿಗೆ ಹುಡುಕಿದರೆ ದೇವರು ಸಿಗಲ್ಲ. ಇವತ್ತು ನೀನು ಸತ್ತವರ ಒಳಗೆ ದೇವರಿಗೆ ಹುಡುಕಬೇಡ. ಅವೇನಾಗಿದೆ? ಎಲ್ಲ ಸತ್ತಿರುವಂಥ ವಸ್ತುಗಳು, ನಿರ್ಜೀವ ವಸ್ತುಗಳು. ಕೆಲವು ವ್ಯಕ್ತಿಗಳು ಸತ್ತೋಗಿದ್ದಾರೆ, ಅವ್ರಿಗೆ ದೇವರಂತ ಹೇಳಿ ಅವ್ರಿಗೇನು ಮಾಡ್ತಾ ಇದ್ದಾರೆ? ಸ್ಥಾನ ಕೊಡ್ತಾ ಇದ್ದಾರೆ. ಅಂದರೆ ಅವ್ರು ಸತ್ತಿರುವಂಥವ್ರು, ಅವರಲ್ಲಿ ದೇವರಂತ ಹೇಳಿ ಹುಡುಕಬೇಡಿ. ಇವತ್ತು ನೀನು ದೇವರಿಗೆ ಹುಡುಕ್ಬೇಕಂದ್ರೆ ಎಲ್ಲಿ ಹುಡುಕಬೇಕು? ಸಜೀವುಳ್ಳಾಗಿರುವ ಯೇಸು ಕ್ರಿಸ್ತನಿಗೆ ಹುಡುಕು. ಸತ್ತವರೊಳಗಿಂದ ಬದುಕಿ ಬಂದಂಥ ಆ ಯೇಸು ಕ್ರಿಸ್ತನನ್ನು ಹುಡುಕಿದರೆ ಆತ ನಿನಗೆ ಸಿಗ್ತಾನೆ. ಆತನಿಗೆ ನೀನು ಹುಡುಕಿದಾಗ ಆತ ನಿನಗೆ ಖಂಡಿತ ಸಿಗ್ತಾನೆ. ಆ ಸ್ತ್ರೀಯರಿಗೆ ದೇವರು ಸಿಕ್ಕಿದನು, ಆತನ ಶಿಷ್ಯರಿಗೆ ದೇವರು ತಿರುಗಿ ಕಾಣಿಸ್ಕೊಂಡನು. ಯಾಕಂದರೆ ಅವ್ರು ಹುಡುಕಿದರು, ಅವರು ಬಗ್ಗಿಕೊಂಡು ಹುಡುಕೊಂಡ್ರು. ದೇವ ದರ್ಶನ ಆಯಿತು, ದೇವದೂತರ ದರ್ಶನ ಕೊಟ್ಟರು.
ಆತನು ಹೇಳಿದನಲ್ಲ ನಿಮಗೆ ನಿಮ್ಮ ಜೊತೆ ಇದ್ದಾಗ ಏನಂತ, ನಾನು 3ನೇ ದಿನದಲ್ಲಿ ಎದ್ದು ಬರ್ತೀನಿ, 3ನೇ ದಿನದಲ್ಲಿ ಮರಣದಿಂದ ಎದ್ದು ಬರ್ತೀನಿ, ಸಾವಿನ ಎದ್ದು ಬರ್ತೀನಿ ಅಂತ ಹೇಳಿದಾರಲ್ಲ, ಅದು ನೀವು ನೆನಪು ಮಾಡಿಕೊಳ್ಳಿರಿ ಸ್ತ್ರೀಯರೇ ಎಂಬುದಾಗಿ ದೇವದೂತರು ಹೇಳ್ತಾರೆ. ಓಹೋ, ಆಗ ನೆನಪಿ ಬಂತವ್ರಿಗೆ, ಹೌದಲ್ಲ ನನ್ನ ದೇವರು ನನ್ನ ರಕ್ಷಕನು ಜೀವಿತ ಇದ್ದಾಗ ನಾನು ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತೇನೆ ಅಂತ ಹೇಳಿದಾರಲ್ಲ ಅಂತೇಳಿ ಜ್ಞಾಪಕ ಮಾಡಿಕೊಂಡು ಓಡೋಡಿ ಹೋಗಿ ಆತನ ಶಿಷ್ಯರಿಗೆ ಹೇಳ್ತಾರೆ. ಶಿಷ್ಯರಿಗೆ ಕೂಡ ಅವಾಗ ನೆನಪು ಮಾಡ್ಕೋತಾರೆ. ಅದೇ ರೀತಿ ಇವತ್ತು ನಾನು ನೀನು ಕೂಡ ಇವತ್ತು ದೇವರು ಸತ್ತಿ ಬದುಕಿ ಬಂದಿದ್ದಾನೆಂಬುದಾಗಿ ಇವತ್ತು ನಾವು ಮರ್ತು ಹೋದರೆ ಒಂದು ಕ್ಷಣ ನಮಗೆ ಜ್ಞಾಪಕ ಮಾಡಿಕೊಳ್ಳುವಂತೆ ದೇವರು ಕಾಪಾಡಲಿ. ಇವತ್ತು ಅನೇಕ ಜನ ಮರ್ತ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ಅನೇಕ ಜನರು ಮರ್ತ್ಕೊಂಡಿದ್ದಾರೆ. ಇವತ್ತು ದೇವರು ಅವರ ಮನನೇತ್ರಗಳನ್ನು ತೆರೀಲಿ ಎಂಬುದನ್ನು ಪ್ರಾರ್ಥಿಸ್ತೇನೆ. ನಜರೇತಿನ ಯೇಸು ನಾಮದಲ್ಲಿ ಅನೇಕ ಜನರಿಗೆ ಇರುವಂಥ ಮಂಕು ಬುದ್ಧಿ ತೆರೆಯಲ್ಪಡಬೇಕೆನ್ನ ಪ್ರಾರ್ಥಿಸ್ತಾನೆ ಯೇಸು ನಾಮದಲ್ಲಿ. ಅನೇಕ ಜನರು ಇವತ್ತು ಯೇಸು ಕ್ರಿಸ್ತನೇ ಬದುಕಿರುವ ದೇವರು, ಆತನು ಸತ್ತವರೊಳಗಿಂದ ಎದ್ದು ಬಂದಂಥ ದೇವರು ಎಂಬುದಾಗಿ ಇವತ್ತು ಈ ವಿಡಿಯೋ ನೋಡಿ ಅನೇಕ ಜನರು ರಕ್ಷಿಸಲ್ಪಡಲಿ, ಅನೇಕ ಜನರು ರಕ್ಷಣೆ ಹೊಂದಲಿ ಎಂಬುದಾಗಿ ನನ್ನ ದೇವರಲ್ಲಿ ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಬೆಂಕಿ ಯೂಟ್ಯೂಬ್ ಮುಖಾಂತರವಾಗಿ ಇಡೀ ಈ ವಿಡಿಯೋ ಅನೇಕ ಜನರು ವೈರಲ್ ಆಗಲಿ. ಸತ್ತವರೊಳಗೆ ಹುಡುಕಿರುವಂಥ ಆ ಜನರು ಸತ್ತವರೊಳಗೆ ದೇವರು ಹುಡುಕದಂತೆ ಜೀವಿತರಲ್ಲಿ ಬದುಕುವಂಥ ಜೀವಿಸುವಂಥ ಆ ದೇವರಿಗೆ ಯೇಸು ಕ್ರಿಸ್ತನ ಹುಡುಕುವಂಥ ಆ ಮನಸ್ಸು ಎಲ್ಲ ಜನರಿಗೆ ದೇವರು ಕೊಡಲಿ. ಕಲ್ಲು ಕಟ್ಟಿಗೆ ಗೊಂಬೆ ಪೂಜೆ ಮಾಡೋದು ಬಿಟ್ಟು ಆ ಸತ್ತಿರುವ ವಸ್ತುಗಳಲ್ಲಿ ಸತ್ತವರೊಳಗೆ ದೇವರನ್ನು ಹುಡುಕದ್ ಬಿಟ್ಟು ಸಜೀವವುಳ್ಳಾದಂಥ ಯೇಸುವಿನ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನನ್ನು ಹುಡುಕುವಂಥ ಆ ನೆನಪು ಅವ್ರಿಗೆ ಬರಲಿ. ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ, ನೆನಪು ಮಾಡಿಕೊಳ್ಳಿರಿ ಅಂತ ಹೇಳಿದಾಗ ಸ್ತ್ರೀಯರು, ಮಾಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಯೋಹಾನಳು ನೆನಪಿಗೆ ಮಾಡಿಕೊಂಡ್ರು, ಜ್ಞಾಪಕ ಮಾಡಿಕೊಂಡ್ರು, ಹೌದಲ್ಲ ಅಂಥೇಳಿ. ಇವತ್ತು ನೀನು ನೆನಪು ಹೋಗ್ಬಿಟ್ರೆ, ಇವತ್ತು ನೀನು ಜ್ಞಾಪಕದಲ್ಲಿದ್ದರೆ ನೀನು ನೆನಪು ಮಾಡಿಕೊ. ಆತನು ವಾಕ್ಯದಲ್ಲಿ ಹೇಳಿದಂತೆ ಆತನು ಸತ್ತು 3ನೇ ದಿನ ಎದ್ದಿದ್ದಾನೆ. ಇವತ್ತು ನೀ ಸತ್ಯ ದೇವರಿಗೆ ಬಿಟ್ಟು ನೀ ಬೇರೆ ಕಡೆ ಹೋಗ್ತಾ ಇದೀಯಾ? ಇವತ್ತು ಜೀವಿಸುವ ದೇವರನ್ನು ಬಿಟ್ಟು ಇವತ್ತು ನಂಬಿಕೊಂಡು ಮತ್ತೆ ತಿರುಗಿ ನೀನು ಪಾಪದ ಜೀವನದಲ್ಲಿ ಇವತ್ತು ಅನ್ಯ ದೇವರ ಹತ್ರ ಹೋಗಿ ನೀನು ಬೇಡ್ತಾ ಇದೀಯಾ? ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಕರ್ತನಲ್ಲಿ ಪ್ರೀತಿಯ ಮಗಳೇ, ಇವತ್ತು ನೀನು ನೆನಪು ಮಾಡಿಕೋ. ದೇವರು ಹೇಳಿದ್ದಾರೆ, ಸತ್ತು 3ನೇ ದಿನ ಎದ್ದು ಬಂದಿದ್ದಾನೆ, ಎದ್ದು ಬರುತ್ತೇನೆ ಹೇಳಿದ್ದಾರೆ. ಆಲ್ರೆಡಿ ಎದ್ದು ಬಂದಿದ್ದಾನೆ. ಇದು ನೀನು ಮರ್ತೋದ್ರಿ, ಇವತ್ತು ಜ್ಞಾಪಕ ಮಾಡಿಕೋ, ನೀನು ಇದು ನೆನಪು ಮಾಡಿಕೋ. ಇವತ್ತು ಆ ಕಲ್ಲು ಕಟ್ಟಿಗೆ ಸತ್ತಂಥ ವ್ಯಕ್ತಿಗಳಲ್ಲಿ, ಸತ್ತಂಥವರೊಳಗೆ ನೀನು ದೇವರಿಗೆ ಹುಡುಕದಂತೆ ಸತ್ತಿ ಬದುಕಿ ಬಂದಂಥ ಪುನರುತ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ನೀ ಹುಡುಕು, ಆತನಿಗೆ ಹುಡುಕು. ಆತ ನಿನಗೆ ಸದುತ್ತರವನ್ನು ಕೊಡುವನು. ಯಾಕಂದರೆ ಆತನು ಸಜ್ಜೀವುಳ್ಳ ದೇವರು, ಆತನು ಸದಾಕಾಲ ಜೀವಿಸುವ ದೇವರಾಗಿದ್ದಾನೆ. ಆತನು ನೋಡುವ ದೇವರು, ಮಾತಾಡುವ ದೇವರು, ಆತನು ಕೇಳುವ ದೇವರಾಗಿದ್ದಾನೆ, ಆತನು ಚಲಿಸುವ ದೇವರಾಗಿದ್ದಾನೆ. ಆತನು ಸತ್ತಂಥ ದೇವರಲ್ಲ, ಸತ್ತಿ ಬದುಕಿ ಬಂದಂಥ ದೇವರು ಯೇಸು ಕ್ರಿಸ್ತನೇ. ಹಿ ಈಸ್ ಎ ಲಿವಿಂಗ್ ಗಾಡ್. ಜೀಸಸ್ ಈಸ್ ಎ ಲಿವಿಂಗ್ ಗಾಡ್. ಹಿ ಈಸ್ ಎ ಲಿವಿಂಗ್ ಫಾರ್ ಎವರ್. ಆತನು ಸದಾಕಾಲ ಜೀವಿಸುವ ದೇವರಾಗಿದ್ದಾನೆ. ಅದು ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಕರ್ತನಲ್ಲಿ ದೇವರ ಮಗನೇ, ಇವತ್ತು ನೀನು ಹುಡುಕು ದೇವರೊಳಗೆ. ಸತ್ತವರೊಳಗೆ ದೇವರಿಗೆ ಹುಡುಕಬೇಡ, ಬದುಕುವ ಅಂತ ದೇವರನ್ನು, ಯೇಸುವನ್ನು ಹುಡುಕೋ. ಆಗ ದೇವರು ಖಂಡಿತ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿನಗೆ ನಿನ್ನ ದೇವರು ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೇಳುವಂಥ ವಾಕ್ಯಗಳು ದೇವರು ನಿಮ್ಮ ಆತ್ಮಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. ನಾವು ಸತ್ತವರೊಳಗೆ ದೇವರಿಗೆ ಹುಡುಕದಂತೆ ಬದುಕು ಆಗಿರುವಂಥ ಜೀವಿತವಾಗಿರುವಂಥ ಸಜೀವುಳ್ಳಾಗಿರುವಂಥ ದೇವರಿಗೆ ನಾವು ಹುಡುಕೋಣ. ಅದು ಯೇಸು ಕ್ರಿಸ್ತನ ಮಾತ್ರ. ಸೊ ಆತನನ್ನು ಹುಡುಕಿದಾಗ, ಆತನ ಮೊರೆ ಇಟ್ಟಿದಾಗ ಖಂಡಿತ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಸೊ ಪೇತ್ರನು, ಆ ಸ್ತ್ರೀಯರು ಆ ನೆನಪು ಮಾಡಿಕೊಂಡು ದೇವರಿಗೆ ಹುಡುಕಿದಾಗ, ಸೊ ದೇವರೇನು ಮಾಡಿದರು? ಅವರ ಮಧ್ಯದಲ್ಲಿ ಇಳಿದು ಬಂದನು. ಹಲ್ಲೆಲೂಯಾ. ಆ ಸ್ತ್ರೀಯರು, ಶಿಷ್ಯರೆಲ್ಲರೂ ಒಟ್ಟಾಗಿ ದೇವರ ಬಗ್ಗೆ ಮಾತಾಡ್ತಾ ಇರುವಾಗ ಆಗ ತಂದೆ ದೇವರ ಯೇಸು ಕ್ರಿಸ್ತನು ಅವರಿಗೆ ದರ್ಶಿಸಿದರು. ಅವರ ಮಧ್ಯದಲ್ಲಿ ನಡುವೆ ಇಳಿದು ಬಂದು ನಿಮಗೆ ಮನಃಶಾಂತಿ ಆಗಿಲ್ಲ ಎಂಬುದಾಗಿ ದೇವರು ಕಾಣಿಸ್ಕೊಂಡ್ರು. ಹಲ್ಲೆಲೂಯಾ. ಎಂದರೆ ಅವರು ಬಗ್ಗಿಕೊಂಡು ದೀನತೆಯಿಂದ ದೇವರಿಗೆ ಹುಡುಕಿದಾಗ ಯೇಸು ಕ್ರಿಸ್ತನ ಅವರ ಮಧ್ಯದಲ್ಲೇ ನಿಂತ್ಕೊಂಡು ನಿಮಗೆ ಮನಃಶಾಂತಿ ಆಗಲಿ, ನಿಮಗೆ ಸಮಾಧಾನ ಆಗಲಿ ಎಂಬುದಾಗಿ ಆಶೀರ್ವಾದ ಮಾಡಿದರು. ಇವತ್ತು ನಾನು ನೀನು ಕೂಡ
ಇವತ್ತು ಸತ್ತವರೊಳಗೆ ದೇವರಿಗೆ ಹುಡುಕದಂತೆ ಬದುಕಿರುವ ಯೇಸು ಕ್ರಿಸ್ತನಿಗೆ ಹುಡುಕಿದರೆ ಆತನು ನಿನ್ನ ಮಧ್ಯದಲ್ಲಿ ಬಂದು ನಮಗೆ ಮನಃಶಾಂತಿ ಕೊಡುವಂಥ ದೇವರಾಗಿದ್ದಾರೆ, ನಮಗೆ ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ. ಅದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಆಶೀರ್ವಾದ, ಆ ಮನಃಶಾಂತಿ ನಿಮಗೆ ಬೇಕಾದರೆ ಇವತ್ತು ಸತ್ತವರೊಳಗೆ ದೇವರಿಗೆ ಹುಡುಕಬೇಡಿ. ಸತ್ತಿ ಬದುಕಿ ಬಂದಂಥ ಯೇಸುವನ್ನು ಹುಡುಕಿದಾಗ ದೇವರೇ ನಿಮಗೆ ಶಾಂತಿ, ಸಮಾಧಾನ, ಆರೋಗ್ಯ, ಬಲ, ಐಶ್ವರ್ಯ ಕೊಟ್ಟು ನಿಮಗೆ ಈ ವಾಕ್ಯದಂತೆ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಮತ್ತೊಂದಾವರ್ತಿ ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. 1 second. ಮೇ ಗಾಡ್ ಬ್ಲೆಸ್ you and your family. Amen. Amen. Thank you, Jesus. Praise the Lord.